BJPಯವರು JDSನವ್ರ ಬಗ್ಗೆ ನನಗೆ ಹೆಚ್ಚು ನೀವು ಕೇಳ್ತಕ್ಕಂಥದ್ದು ಬೇಡ. ನಿಮ್ಮ ಟಿ ವಿನಲ್ಲೇ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನೀವು ಒಬ್ರಿಗೊಬ್ರು ಟ್ರಾನ್ಸ್ಫರ್ ಮಾಡಿಕೊಂಡು ಪ್ರಸಾರ ಮಾಡಿರಿ. ನಾವು ಹೇಳಿದ್ದೀವಲ್ಲ ನೋಡ್ರಿ, ನಾನೇನು ಹೇಳ್ತೀನಿ, ಅವ್ರವ್ರ ಪಕ್ಷದ ಶಾಸಕರುಗಳನ್ನು ಅವರು ಹತೋಟಿಯಲ್ಲಿ ಹಿಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ರಾಜ್ಯದ ಜನ ಮಾತನಾಡ್ತಾರೆ, ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ನಂತರ ರಾಜ್ಯದಲ್ಲಿ ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕು, ಕಟ್ಟೆ ಕಡೆ ಸಮಾಜಕ್ಕೆ ಸರ್ಕಾರದ ಕಾರ್ಯಕ್ರಮಗಳು ಮುಟ್ತವೆ ಅಂತಕ್ಕಂಥ ದೂರದೃಷ್ಟಿ ಸಾಮಾನ್ಯರಲ್ಲಿ ಬರ್ತಾ ಇದೆ. ಹಾಗಾಗಿ ಹೆಚ್ಚು ಗೆಲ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೀವಿ. ಈಗೇನು ನೀವು ತೋರಿಸ್ತಾ ಇದ್ದೀರಿ BJPಯವ್ರದ್ದು ನೆಕ್ಸ್ಟ್ ಎಲ್ಲೇನ ಇದು BJPಯವ್ರದ್ದು ನೆಕ್ಸ್ಟ್ BLP ಧರ್ಮಸ್ಥಳದ ಮಾಡ್ತಾನಂತಂತಿದ್ರು ಯಾರ ಅದು BLP, ನಮ್ಮದು CLP. ಇದು ಕಾಂಗ್ರೆಸ್ ಪಾರ್ಟಿ CLP, ಅದು BLP. ಅದು ಧರ್ಮಸ್ಥಳದ ಮಾಡ್ತಾರಂತ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ. ಸೊ ಅವರಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ, ಹಂಗಾಗಿ ಜನ ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತಾರೆ. ಗ್ಯಾರಂಟಿನ ಅರ್ಜಿ ಕೊಡಕ್ಕಂದ್ರೆ 2-3 ತಿಂಗಳು ಈಗ ಕಂಟಿನ್ಯೂ ಅಂತ 4 ತಿಂಗಳಿಂದ ಹೆಣ್ಮಕ್ಳಿಗೆ ಬಂದಿಲ್ಲ. ಕಾರ್ಡ್ ಕೊಡ್ಬೇಕಂತೇನೋ ಹೊಸ ಚಿಂತನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಚಾರ ಮಾಡ್ತಾ ಇದ್ದಾರೆ. ಹೊಸ ಅರ್ಜಿ ಸ್ವಲ್ಪ ಡುಪ್ಲಿಕೇಶನ್ ಆಗಿದಾವೆ ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ನಿಲ್ಲಲ್ಲ, ನಿರಂತರವಾಗಿ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ ಅಂತೇಳಿ ದಯಮಾಡಿ ಇಷ್ಟ ಹಾಕಿ ತಾವು ಇಷ್ಟು ಮುಂಡ್ರಾಬಾದಿಗೆ ಬಂದು ಸಹಕಾರ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. BJPಯವರು JDSನವ್ರ ಬಗ್ಗೆ ನನಗೆ ಹೆಚ್ಚು ನೀವು ಕೇಳ್ತಕ್ಕಂಥದ್ದು ಬೇಡ. ನಿಮ್ಮ ಟಿ ವಿನಲ್ಲೇ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನೀವು ಒಬ್ರಿಗೊಬ್ರು ಟ್ರಾನ್ಸ್ಫರ್ ಮಾಡಿಕೊಂಡು ಪ್ರಸಾರ ಮಾಡಿರಿ. ನಾವು ಹೇಳಿದ್ದೀವಲ್ಲ ನೋಡ್ರಿ, ನಾನೇನು ಹೇಳ್ತೀನಿ, ಅವ್ರವ್ರ ಪಕ್ಷದ ಶಾಸಕರುಗಳನ್ನು ಅವರು ಹತೋಟಿಯಲ್ಲಿ ಹಿಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ರಾಜ್ಯದ ಜನ ಮಾತನಾಡ್ತಾರೆ, ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ನಂತರ ರಾಜ್ಯದಲ್ಲಿ ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕು, ಕಟ್ಟೆ ಕಡೆ ಸಮಾಜಕ್ಕೆ ಸರ್ಕಾರದ ಕಾರ್ಯಕ್ರಮಗಳು ಮುಟ್ತವೆ ಅಂತಕ್ಕಂಥ ದೂರದೃಷ್ಟಿ ಸಾಮಾನ್ಯರಲ್ಲಿ ಬರ್ತಾ ಇದೆ. ಹಾಗಾಗಿ ಹೆಚ್ಚು ಗೆಲ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೀವಿ. ಈಗೇನು ನೀವು ತೋರಿಸ್ತಾ ಇದ್ದೀರಿ BJPಯವ್ರದ್ದು ನೆಕ್ಸ್ಟ್ ಎಲ್ಲೇನ ಇದು BJPಯವ್ರದ್ದು ನೆಕ್ಸ್ಟ್ BLP ಧರ್ಮಸ್ಥಳದ ಮಾಡ್ತಾನಂತಂತಿದ್ರು ಯಾರ CLP. ಅದು BLP, ನಮ್ಮದು CLP. ಇದು ಕಾಂಗ್ರೆಸ್ ಪಾರ್ಟಿ CLP, ಅದು BLP. ಅದು ಧರ್ಮಸ್ಥಳದ ಮಾಡ್ತಾರಂತ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ. ಸೊ ಅವರಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ, ಹಂಗಾಗಿ ಜನ ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತಾರೆ. ಗ್ಯಾರಂಟಿನ ಅರ್ಜಿ ಕೊಡಕ್ಕಂದ್ರೆ 2-3 ತಿಂಗಳು ಈಗ ಕಂಟಿನ್ಯೂ ಅಂತ 4 ತಿಂಗಳಿಂದ ಹೆಣ್ಮಕ್ಳಿಗೆ ಬಂದಿಲ್ಲ. ಕಾರ್ಡ್ ಕೊಡ್ಬೇಕಂತೇನೋ ಹೊಸ ಚಿಂತನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಚಾರ ಮಾಡ್ತಾ ಇದ್ದಾರೆ. ಹೊಸ ಅರ್ಜಿ ಸ್ವಲ್ಪ ಡುಪ್ಲಿಕೇಶನ್ ಆಗಿದಾವೆ ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ನಿಲ್ಲಲ್ಲ, ನಿರಂತರವಾಗಿ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ ಅಂತೇಳಿ ದಯಮಾಡಿ ಇಷ್ಟ ಹಾಕಿ ತಾವು ಇಷ್ಟು ಮುಂಡ್ರಾಬಾದಿಗೆ ಬಂದು ಸಹಕಾರ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.